ತೆರೆ ಬಳುಕಿನಲ್ಲಿ ನಿತ್ಯ ಹರಿಧ್ವರ್ಣವನದ ತೇಗಗಂಧ ತರುಗಳಲ್ಲಿ ನಿತ್ಯ ಉತ್ಸವ ನಿತ್ಯ ಉತ್ಸವ. ಎಲ್ಲ ಕಲಾವಿದರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಸುಶೀಲ ಸ್ವರ ಸಂಗಮ 8ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಸುಶೀಲ ಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಹಿರಿಯ ಲೇಖಕಿ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶ್ರೀಯುತ ಹಾರ್ಗದ್ದೆ ಬಸವರಾಜ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಸುಶೀಲ ಶ್ರೀ ಪ್ರಶಸ್ತಿಗೆ ಪಾತ್ರರಾಗಿರುವ ಹಿರಿಯ ಹಿಂದೂಸ್ತಾನಿ ಗಾಯಕರು ಹಾಗೂ ಸುಗಮ ಸಂಗೀತ ಗಾಯಕಿ ಶ್ರೀಮತಿ ಶ್ಯಾಮಲಾ ಜಾಗೀರ್ದಾರ್ ಅವರನ್ನು ಕೂಡ ಅಭಿಮಾನದಿಂದ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕರು
ಶ್ರೀಯುತ ಎಸ್.ಐ. ಭಾವಿಕಟ್ಟಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಆತ್ಮೀಯ ಸ್ವಾಗತ ನಿಮಗೆ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸುಶೀಲ ಸ್ವರ ಸಂಗಮದ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳನ್ನ, ಆತ್ಮೀಯರನ್ನ ಸ್ವಾಗತದ ಮೂಲಕ ಬರಮಾಡಿಕೊಳ್ತಾರೆ ಅಧ್ಯಕ್ಷರಾದ ಶ್ರೀ ಆನಿಕಲ್ ಶಿವಶಂಕರ್. ಇಂದಿನ ಸುಂದರ ಸುಮಧುರ ಸುಗಮ ಸಂಗೀತದ ಸಂಜೆಯ ಪ್ರಾರಂಭದೊಂದಿಗೆ ತಾವುಗಳೆಲ್ಲರೂ ನಿರೀಕ್ಷಿಸುತ್ತಿರುವ ಈ ಸುಶೀಲ ಸ್ವರ ಸಂಗಮ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗುತ್ತಿದೆ. ಇಂದಿನ ಒಂದು ಸುಶೀಲ ಸ್ವರ ಸಂಗಮದ ಸಮಾರಂಭಕ್ಕೆ ನಮಗೆ ಮೂಲ ಪ್ರೇರಣೆಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಾವು ನಡೆಸತಕ್ಕಂಥ ಸಂಸ್ಥೆಗೆ ಸಹಕಾರವನ್ನು ನೀಡಿ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಅವರು ಈ ವರ್ಷ ನಮಗೆ ಧನ ಸಹಾಯವನ್ನು ನೀಡಿ ಕಾರ್ಯಕ್ರಮ ನಡೆಸಲು ಮಾರ್ಗದರ್ಶನ ನೀಡಿದರು. ಅದರ ಪ್ರಕಾರವಾಗಿ ನಾವು ವಾರ್ಷಿಕೋತ್ಸವದ ಒಂದೇ ಕಾರ್ಯಕ್ರಮ ಅಂದರೆ ಬರೀ ನಮ್ಮ ಸಂಸ್ಥೆಯ ಕಾರ್ಯಕ್ರಮ ಆಗುತ್ತೆ. ಆದರೆ
ಈ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಏನಾದರೂ ಒಂದು ಹೊಸತನವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಸಂಗೀತ ಕ್ಷೇತ್ರದಲ್ಲಿ ಹಿರಿಯ ಸಾಧನೆ ಮಾಡಿದಂಥ ಕಲಾವಿದರಿಗೆ ಸುಶೀಲಶ್ರೀ ಪ್ರಶಸ್ತಿಯನ್ನ ಈ ವರ್ಷದಿಂದ ಪ್ರಾರಂಭ ಮಾಡೋಣ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕೆ ಸನ್ಮಾನ್ಯ ಪೂಜ್ಯ ಮಾಜಿ ಸಚಿವರಾದ ಹಾಗೂ ಹಿರಿಯ ಲೇಖಕಿಯವರಾದ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರನ್ನು ನಾವು ಕೋರಿಕೊಂಡಾಗ ಅವರು ಹಲವಾರು ಕಾರ್ಯಕ್ರಮಗಳು, ಅವರು ಮಂತ್ರಿಯಾಗಿದ್ದಾಗ ಎಷ್ಟು ಕಾರ್ಯಕ್ರಮ ಅವರಿಗೆ ಒತ್ತಡ ಇತ್ತು ಅದಕ್ಕಿಂತ ಹೆಚ್ಚಾದ ಕಾರ್ಯಕ್ರಮ ಒತ್ತಡ ಅವರಲ್ಲಿ. ಆದರೂ ಅವರು ನಮ್ಮ ಸಂಸ್ಥೆ ಮೇಲಿಟ್ಟಿರುವ ಅಭಿಮಾನ, ಈ ಕಲಾವಿದರ ಮೇಲಿಟ್ಟಿರುವ ಪ್ರೋತ್ಸಾಹ, ನಿಜವಾಗ್ಲೂ ಅವ್ರನ್ನ ಒತ್ತಡಕ್ಕೆ ಮಣಿದು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲ, ನಾನು ಎಷ್ಟೇ ಕಾರ್ಯಕ್ರಮಗಳು ಇದ್ರೂ ಸಹಿತ ನಿಮ್ಮ ಒಂದು ವಿಶ್ವಾಸವನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ನಾನು ನಿಮ್ಮೊಡನೆ ಬೆರಿತೀನಿ. ಇವತ್ತು ಅವರು ಬಸವ ಸಮಿತಿ ಪರವಾಗಿ ತಿರುಪತಿಗೆ ಹೋಗ್ಬೇಕಾಗಿತ್ತು. ಇಡೀ ಬಸವ ಸಮಿತಿ ಎಲ್ಲ ತಂಡದ ಸದಸ್ಯರೆಲ್ಲ ತಿರುಪತಿಗೆ ಹೊರಟಿರುವಂತಹ ಸಂದರ್ಭದಲ್ಲಿ ಅವರು ಒಬ್ಬರೇ ಅವರ ಮನೆಯವ್ರನ್ನ ಕಳಿಸ್ಕೊಟ್ಟು, ಇಲ್ಲ ನಾನು ಈ ಕಾರ್ಯಕ್ರಮ ಹಾಜರಾಗ್ತೇನೆ, ನಿಮ್ಮೊಂದಿಗೆ ನಾನು ಬೆರಿತೀನಿ. ಅದು ಶ್ರೀಮತಿ ಶ್ಯಾಮಲಾ ಜಾಗೃತಿ ಅವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇಡೀ ಒಂದು ಸುಗಮ ಸಂಗೀತ ಕಾಳಿಂಗರಾವ್ ಪೀರಿಯಡ್ ನಡೆದು ಬಂದಂತಹ ಸಂಸ್ಕೃತಿಯಲ್ಲಿ ಅವರು ಆಗಿನ ಕಾಲದಿಂದ ಒಂದು ಈ ಸುಶೀಲಶ್ರೀ ಪ್ರಶಸ್ತಿಯಲ್ಲಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಬಂದಿದ್ದಾರೆ. ಅಂತವ್ರು ನೀವು ಗುರುತಿಸಿ ನೀಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಅದು ಒಂದೇ, ಅವ್ರ ಜೊತೆಯಲ್ಲಿ ನಾನು ಹಿಂದೆ ಹಲವಾರು ಕಾರ್ಯಕ್ರಮ ಪ್ರಥಮವಾಗಿ ನಾನೇ ಅವರಿಗೆ ವೇದಿಕೆಯನ್ನು ಕೊಟ್ಟು ಅವರನ್ನು ಪ್ರೋತ್ಸಾಹ ಮಾಡಿಕೊಂಡು ಬೆಳೆಸ್ತಾ ಬಂದಂತ ಒಬ್ಬ ಈ ನನ್ನ ಆತ್ಮೀಯ ಸ್ನೇಹಿತೆ ಹಾಗೂ ಒಂದು ಹಿರಿಯ ಸುಗಮ ಸಂಗೀತ ಗಾಯಕಿಗೆ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಮಾರಂಭ ನಡೀತಾ ಇದೆ. ಅದು ಒಂದೇ, ಈ ಒಂದು ಸಮಾರಂಭಕ್ಕೆ ಅವರು ಅಧ್ಯಕ್ಷತೆ ವಹಿಸುವುದಲ್ಲದೆ ಈ ಒಂದು ಸುಶೀಲ ಪ್ರಶಸ್ತಿ ಪ್ರದಾನವನ್ನು ಸಹಿತ ಅವರು ಈ ಒಂದು ಸಂದರ್ಭದಲ್ಲಿ ನಡೆಸಿಕೊಡ್ಬೇಕು ಅಂತ ಕೋರಿಕೊಳ್ತಾ ಸುಶೀಲ ಸ್ವರ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅನಂತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀ ನೆಲ ನರೇಂದ್ರ ಬಾಬು ಅವರು ಬರಬೇಕಾಗಿತ್ತು. ಅವರು ತಡವಾಗಿ ಬರ್ತೀನಿ, ನೀವು ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಅಂತ ಇದೀಗ ತಾನೇ ದೂರವಾಣಿ ತಿಳಿಸಿದ್ದಾರೆ. ಅವರು ತಡವಾಗುವ ಕಾರಣದಿಂದಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಜವಾಬ್ದಾರಿಯನ್ನು ಸಹಿತ ನಾವು ಸನ್ಮಾನ್ಯ ಅಧ್ಯಕ್ಷತೆ ಹಾಗೂ ಸನ್ಮಾನವನ್ನು ನೀಡುತ್ತಿರುವ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರೇ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಅವರನ್ನ ಕೋರಿಕೊಳ್ತಾ ಮತ್ತೊಮ್ಮೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸುಶೀಲ ಸ್ವರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಬೆನ್ನೆಲುಬಾಗಿದ್ದು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿಂತು ನಮ್ಮನ್ನು ಪ್ರೋತ್ಸಾಹಿಸಿ ಉತ್ಸಾಹ ತುಂಬಿ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಅವರು ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರುವಂತವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಸುಶೀಲ ಸ್ವರ ಸಂಗಮದ ಸಂಸ್ಥೆಗೆ ತಾವು ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಕೋರ್ಕೊಂಡಾಗ ನಿಜವಾಗ್ಲೂ ಅವರು ಎಷ್ಟೇ ಕಾರ್ಯಕ್ರಮಗಳು ಒತ್ತಡ ಇದ್ರು ಈ ಒಂದು ಸಂಸ್ಥೆಯ ಅಭಿಮಾನಕ್ಕೆ ಹಾಗೂ ಸುಗಮ ಸಂಗೀತ ಕ್ಷೇತ್ರದ ಅವರ ಒಂದು ಆಶಾಕಿರಣದ ಬೆಳಕಿಗೆ ಸನ್ಮಾನ ಪ್ರಶಸ್ತಿಯನ್ನು ನೀಡ್ತಾ ಇರೋ ಸಂದರ್ಭದಲ್ಲಿ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ನಮ್ಮೆಲ್ಲರ ನೆಚ್ಚಿನ SI ಬಾವಿಕಟ್ಟಿರವರಿಗೆ ಸುಶೀಲ ಸ್ವರ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಮತ್ತು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತಾರೆ. ಇದೇ ಸಂದರ್ಭದಲ್ಲಿ ನನ್ನ ನೆಚ್ಚಿನ ಹಾಗೂ ಮಿತ್ರರಾದ ಬೆಂಗಳೂರು ನಗರ ಜಿಲ್ಲಾ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ HS ಬಸವರಾಜ್ ಅವರು ಬಹಳ ಮೃದು ಸಾಧು ಸ್ವಭಾವದವರು. ಅವರು ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮೊಡನಿದ್ದು ಪ್ರೋತ್ಸಾಹ ನಿರಂತರವಾಗಿ ನೀಡ್ತಾ ಬಂದಿದ್ದಾರೆ. ಅವರು ಮುಂದೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಅವರನ್ನು ನಾವು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಮುಖ್ಯ ಅತಿಥಿಗಳಾಗಿ ವೇದಿಕೆ ಬರಬೇಕು ಅಂತ ಕೋರ್ಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹಿತ ನಮ್ಮ ಸುಶೀಲ ಸ್ವರ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸುಸ್ವಾಗತ ಬಯಸುತ್ತೇನೆ. ಇದೇ ಅಲ್ಲದೆ ಇದಕ್ಕೆ ಮುಖ್ಯ ಕಾರಣಕರ್ತರು
ಅಂದ್ರೆ ಈ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥವರು ಈ 2005ನೇ ಸಾಲಿನ ನಮ್ಮ ಸುಶಿರ ಸ್ವರ ಸಂಗಮದ 8ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಥಮವಾಗಿ ಈ ಸುಶಿರ ಶ್ರೀ ಪ್ರಶಸ್ತಿಯನ್ನು ಪಡೆಯುತ್ತಿರುವ ಖ್ಯಾತ ಗಾಯಕಿಯವರಾದಂತಹ ಶ್ರೀಮತಿ ಶ್ಯಾಮಲಾ ಜಾಗೀರ್ದಾರ್ ಅವರು ಕಳೆದ 5 ದಶಕಗಳಿಂದ ಅವರಿಗೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನಾನು ಕಿರಿಯ ವಯಸ್ಸಲ್ಲಿ ಅವರ ಕಾರ್ಯಕ್ರಮಗಳನ್ನ ಕಿಕ್ಕಿರು ಜನಸಂದಣಿಯಲ್ಲಿ ನಿಂತು ಆ ನೂಕುನುಗ್ಗಲಲ್ಲಿ ನೂಕಿ ಆ ಒಂದು ಉತ್ಸಾಹದಿಂದ ಅವರ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೆ. ನಿಜವಾಗ್ಲೂ ಕರ್ನಾಟಕದ ಕೋಗಿಲೆ, ವಾಯ್ಸ್ ಆಫ್ ಸ್ವೀಟ್ ವಾಯ್ಸ್ ಆಫ್ ಕರ್ನಾಟಕ, ಅವರು ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಸಂತ ಶಿಶುನಾಳರವರ ಪ್ರಶಸ್ತಿಯನ್ನು ಈಗಾಗಲೇ ಪಡೆದಿದ್ದಾರೆ. ಇಂಥ ಅತ್ಯುನ್ನತವಾದ ಪ್ರಶಸ್ತಿಗಳನ್ನು ಪಡೆದಂತಹ ಹಿರಿಯ ಗಾಯಕಿಯವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸಣ್ಣ ಸಂಸ್ಥೆಯಿಂದ ನಮ್ಮ ಪ್ರೀತ್ಯಾಗರದಿಂದ ನೀಡುವ ಒಂದು ಸುಶಿರ ಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೋರ್ಕೊಂಡಾಗ ನಿಜವಾಗ್ಲೂ ಅವರ ವಿನಯ, ಅವರ ಒಂದು ಸಜ್ಜನಿಕೆ ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಯಿತು. ಇಂಥ ಒಂದು ಹಿರಿಯ ವ್ಯಕ್ತಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದಾಗ ಬಹಳ ಸಂತೋಷದಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯವಿಟ್ಟು ಅವರಿಗೆ ನಮ್ಮ ಸುಶಿರ ಸ್ವರ ಸಮೂಹದ ಪರವಾಗಿ ಹಾಗೂ ವೈಯಕ್ತಿಕ ಹಾಗೂ ಮತ್ತು ತಮ್ಮೆಲ್ಲರ ಪರವಾಗಿ ಇಡೀ ಕರ್ನಾಟಕದ ಅತ್ಯಂತ ಪರವಾಗಿಯೂ ಅವರಿಗೆ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಕೋರ್ಕೊಳ್ತಾರೆ. ದೂರದರ್ಶನ ಪ್ರತಿನಿಧಿಗಳು ಹಾಗೂ ಇನ್ನು ಹಿರಿಯ ಖ್ಯಾತ ಗಣ್ಯರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ವೃಂದದವರೆಗೂ, ಇದರಲ್ಲಿ ಅನೇಕ ಕಲಾವಿದರಿದ್ದೀರಿ, ಅನೇಕ ಬುದ್ಧಿಜೀವಿಗಳಿದ್ದೀರಿ, ಅನೇಕ ಗಣ್ಯರಿದ್ದೀರಿ. ತಮ್ಮೆಲ್ಲರಿಗೂ ನಾನು ಈ ಸುಶಿರ ಸ್ವರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸನ್ಮಾನ್ಯ ಶ್ರೀಮತಿ ಲೀಲಾದೇವಿ ಪ್ರಸಾದ್ ಅವರನ್ನೇ ಕೋರಿಕೊಳ್ಳಲಿಕ್ಕೆ ಶ್ರೀ ಹರೀಶ್ ಅವರಿಗೆ ನಾನು ಈ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸುಸ್ವಾಗತ ಕಾರ್ಯಕ್ರಮವನ್ನು ನಾನು ನಡೆಸಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಅರ್ಪಿಸ್ತೇನೆ. ಈ ಸಮಾರಂಭವನ್ನ ಜ್ಯೋತಿ ಬೆಳಗುತ್ತಾ ಪ್ರಾರಂಭಿಸ್ತಾ ಇದ್ದೀವಿ. ಸಮಾರಂಭದಲ್ಲಿ ನಮ್ಮೊಂದಿಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ಲೇಖಕಿ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಜ್ಯೋತಿ ಬೆಳಗುತ್ತಾ ಶುಭ ಕೋರಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ಸಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋನ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರದಾನ ಮಾಡ್ತಾ ಇದೆ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಕಳೆದ 4-5 ದಶಕಗಳಿಂದ ಅನವರತ ಅಭಿವ್ಯಕ್ತಗೊಳಿಸುತ್ತಾ ಭಾವಾನುಭವ ಅನಾವರಣಗೊಳಿಸುವ ನಾದೋಪಾಸಕಿಯಾಗಿ ಕನ್ನಡಿಗರನ್ನ ಸಂತೃಪ್ತಗೊಳಿಸುತ್ತಾ ಬಂದಿದ್ದಾರೆ. ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನಿಂದೆತ್ತ ಸಂಬಂಧವಯ್ಯ ಅಲ್ಲಮ ಪ್ರಭುಗಳ ವಚನವನ್ನ ನಾವು ಹಲವಾರು ಸಂದರ್ಭಗಳಲ್ಲಿ ಸ್ಮರಿಸಿಕೊಳ್ಳುತ್ತೇವೆ. ಅಂತೆಯೇ ದೂರದ ಹೈದರಾಬಾದ್ನಲ್ಲಿ 1941 ಏಪ್ರಿಲ್ 5ರಂದು ಜನಿಸಿದ ಶ್ಯಾಮಲಾ ಜಾಗೀರ್ದಾರ್ ಅವರು ಕಲಿತದ್ದು ಹಿಂದೂಸ್ತಾನಿ ಸಂಗೀತವನ್ನ. ಅವರ ನಾದ ಪ್ರಭೆ ಹರಡಿದ್ದು ಮಾತ್ರ ಕನ್ನಡಿಗರ ರಾಜಧಾನಿ ಬೆಂಗಳೂರಿನಲ್ಲಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ. ಎಲ್ಲಿಯ ಹೈದರಾಬಾದ್, ಎಲ್ಲಿಯ ಬೆಂಗಳೂರು. ಪಂಡಿತ್ ಅವಧೂತ್ ಬುವಾ ಮತ್ತು ರಾಮಚಂದ್ರ ಜೋಶಿ ಅವರಲ್ಲಿ ತರಬೇತಾದ ಶ್ಯಾಮಲಾ ಹಿಂದೂಸ್ತಾನಿ ಸಂಗೀತದ ವಿದುಷಿಯಾಗಬೇಕಾಗಿತ್ತು. ಆದರೆ ಕನ್ನಡಿಗರ ಅದೃಷ್ಟ ಅವರ ಸುಗಮ ಸಂಗೀತದಡೆ ಒಲವನ್ನು ತೋರಿದರು. ಕನ್ನಡ ಕಾವ್ಯ ಲೋಕವನ್ನ ತಮ್ಮ ಇನಿದನಿಯಲ್ಲಿ ಎಲ್ಲೆಡೆ ಹರಡಿದರು. ಅದಕ್ಕಾಗಿಯೇ ಶ್ಯಾಮಲಾರವರನ್ನ ಮೈಸೂರು ಇನಿದನಿ ಎಂದು ಪ್ರೀತಿಯಿಂದ ಕನ್ನಡದ ಜನ ಕರೆದರು. 48 ವರ್ಷಗಳ ಹಿಂದೆ 1957ರಲ್ಲಿ ತಮ್ಮ 16ನೇ ವಯಸ್ಸಿನಲ್ಲಿ ಶ್ಯಾಮಲಾ ಜಾಗೀರ್ದಾರ್ ತಮ್ಮ ಭಾವಾನುಭವ ಅನಾವರಣವನ್ನು ಪ್ರಾರಂಭಿಸಿದರು. ಬೆಂಗಳೂರಿಗೆ ಭೇಟಿ ನೀಡಿದ್ದ ರಷ್ಯಾ ಅಧ್ಯಕ್ಷರ ಸಮ್ಮುಖದಲ್ಲಿ ತಮ್ಮ ಭಾವಾಮೃತವನ್ನ ಉಣಬಡಿಸಿದ ಶ್ಯಾಮಲಾರವರನ್ನ ಭಾಷೆಯ ಅರಿವಿಲ್ಲದಿದ್ದರೂ ಭಾವದಿಂದ ಸಂತೃಪ್ತರಾಗಿದ್ದ ರಷ್ಯಾ ಅಧ್ಯಕ್ಷ ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದು ಶ್ಯಾಮಲಾರವರ ಮಧುರ ಧ್ವನಿಗೆ ಸಂದ ಉತ್ತಮ ಮನ್ನಣೆ.
ಅಲ್ಲಿಂದ ಪ್ರಾರಂಭವಾದ ಅವರ ಸುಗಮ ಸಂಗೀತ ಯಾತ್ರೆ ನಾಡಿನೆಲ್ಲೆಡೆ ಅಷ್ಟೇ ಅಲ್ಲದೆ ಅಮೆರಿಕ, ಸಿಂಗಾಪುರ್ ಮುಂತಾದ ದೇಶಗಳಲ್ಲಿಯೂ ಹರಡಿ ಎಲ್ಲರ ರಸಿಕರನ್ನ ತಣಿಸಿದ್ದು ಸತ್ಯ. ಸಂಗೀತ ಅಕಾಡೆಮಿಯ ಫೆಲೋಶಿಪ್ಗೆ ಪಡೆದಿರುವ ಶ್ಯಾಮಲಾ ಜಾಗೀರ್ದಾರ್ ಅವರಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ 1987-88ರಲ್ಲಿ ಕರ್ನಾಟಕ ಕಲಾ ತಿಲಕ ಪ್ರಶಸ್ತಿ ನೀಡಿ ಗೌರವಿಸಿದೆ. 1994-95ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಹಲವು 10 ಸಂಘ ಸಂಸ್ಥೆಗಳು ತಮ್ಮ ಪ್ರೀತಿಪೂರ್ವಕ ಸನ್ಮಾನವನ್ನ ಸಂಗೀತ ಸಾಧಕಿಗೆ ನೀಡಿ ಸಂತಸಗೊಂಡಿದೆ. ಕರ್ನಾಟಕ ಸರ್ಕಾರ ಸುಗಮ ಸಂಗೀತ ಸಾಧಕರಿಗೆ ಕೊಡಮಾಡುವ ಸಂತ ಶಿಶುನಾಳ ಶರೀಫರ ಪ್ರಶಸ್ತಿಯನ್ನ ಕಳೆದ ಬಾರಿ ಶ್ರೀಮತಿ ಶ್ಯಾಮಲಾ ಜಾಗೀರ್ದಾರ್ ಅವರಿಗೆ ನೀಡಿ ಗೌರವಿಸಿದೆ. ಶ್ಯಾಮಲಾ ಅವರ ಕಂಠಶ್ರೀಯ ಅನುಭವದ ಅನುಭವ ಮತ್ತೊಮ್ಮೆ ಕನ್ನಡಿಗರೆಲ್ಲರನ್ನ ತಣಿಸಲಿ. ಸುಶೀಲಶ್ರೀ ಪ್ರಶಸ್ತಿ ಅವರನ್ನ ಮಗದೊಮ್ಮೆ 100 ಕಚೇರಿಗಳತ್ತ ಕರೆದೊಯ್ಯಲಿ. ಕ್ಯಾಸೆಟ್ ಪ್ರವಾಹದ ನಡುವೆ ಅವರದೊಂದು ಮಧುರ ಧ್ವನಿ ಸುರುಳಿ ಹೊರಬರಲಿ. ಶತಾಯುಷಿಗಳಾಗಿ ಸಂಗೀತ ಸುಧೆಯನ್ನ ಸವಿಯೋ ಭಾಗ್ಯ ನಮ್ಮದಾಗಲಿ ಎಂದು ಆಶಿಸುತ್ತಾ ಸಮಸ್ತ ಕನ್ನಡಿಗರ ಪರವಾಗಿ ಇಂತಹ ಪುರಸ್ಕೃತರ ಪುರಸ್ಕೃತಿ ಶ್ರೀಮತಿ ಶ್ಯಾಮಲಾ ಜಾಗೀರ್ದಾರ್ ಅವರನ್ನ ಸುಶೀಲಶ್ರೀ ಸ್ವರ ಸಂಗಮ ದಿನಾಂಕ 14/5/2005 ಬೆಂಗಳೂರಿನ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ತನ್ನ 8ನೇ ವಾರ್ಷಿಕೋತ್ಸವದ ಅತ್ಯಂತ ಸಂತಸ ಸಂಭ್ರಮಗಳಿಂದ ಪುರಸ್ಕಾರದ ಪುರಸ್ಕಾರವಾಗಿ ಸುಶೀಲಶ್ರೀ ಪ್ರಶಸ್ತಿಯನ್ನ ಗೌರವ ಆಭರಣವನ್ನಾಗಿ ಅವರಿಗೆ ಸಲ್ಲಿಸಲು ಇಷ್ಟಪಟ್ಟಿದೆ. ನಮ್ಮ ನಿಮ್ಮೆಲ್ಲರ ಅಭಿನಂದನೆಗಳು. ಇದನ್ನು ನೆರವೇರಿಸಿಕೊಡಬೇಕು ಅಂತ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಸುಶೀಲಶ್ರೀ ಪ್ರಶಸ್ತಿಯನ್ನ ಶ್ರೀಮತಿ ಶ್ಯಾಮಲಾ ಜಾಗೀರ್ದಾರ್ ಅವರಿಗೆ ನೀಡಿ ಸಂಸ್ಥೆ ಸಂತಸ ಪಟ್ಟಿದೆ. ಪ್ರಶಸ್ತಿಯನ್ನ ಪಡೆದಿರುವವರಿಗೆ ಅವರಿಗೂ ಕೂಡ ಸಂತೋಷವಾಗಿದೆ. ಎಷ್ಟರ ಮಟ್ಟಿಗೆ ಸಂತೋಷವಾಗಿದೆ ಅವರ ಮನಸ್ಸಿನಾಳದ ಮಾತನ್ನ ಇದೀಗ ಕೇಳೋಣ. ಶ್ರೀಮತಿ ಶ್ಯಾಮಲಾ ಜಾಗೀರ್ದಾರ್ ಹಲವು ಅಭಿಮಾನಿಗಳು ಇಷ್ಟಪಡ್ತಾ ಇದ್ದಾರೆ. ಮಾತನ್ನು ಕೇಳಬೇಕು, ಜೊತೆಗೆ ಹಾಡನ್ನು ಕೇಳಲೇಬೇಕು ಅಂತ. 2 ಮಾತು 1 ಹಾಡು. ಈ ದಿನ ನನ್ನನ್ನು ಕರೆದು ಸನ್ಮಾನಿಸಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ವಂದನೆಗಳು ತಿಳಿಸುತ್ತೇನೆ. ಮಾತಾಡೋದೆಲ್ಲ ಒಲವಿನ ಸ್ವಾಮಿಯ ಒಲವಿನ ನೋಟಕ್ಕೆ ಕಾದು ನಿಂತಳು ರಂಗನಾಥನ ಪಾದ ತೊಳೆಗೆ ಕಾವೇರಿ ಬಂದಳು ಪ್ರಿಯನಿಗೆ ಪ್ರಿಯವಾದ
ಹಕ್ಕಿಯ ಕರೆದು ಹೇಳಿದರು ಚಿಲಿಪಿಲಿ ಎಂದು ಹಾಡುತ್ತ ಹಾರುವ ಹಕ್ಕಿಯ ಕರೆದು ಹೇಳಿದರು ಉದಯ ರಾಘವ ರಂಗ ಉದಯ ರಾಘವ ಹಾಡುತ್ತ ಸ್ವಾಮಿಯ ಉದಯ ರಾಘವ ಹಾಡುತ್ತ ಸ್ವಾಮಿಯ ಎಚ್ಚರಗೊಳಿಸು ಎಂದಳು ರಂಗನಾಥನ ಪಾದದ ತೊಳೆಗೆ ಕಾವೇರಿ ಬಂದಳು ಸೇವೆಯ ಕೈಗೊಳ್ಳದೆ ಮಲಗಿರೆ ಶ್ರೀರಂಗ ಸೇವೆಯ ಕೈಗೊಳ್ಳದೆ ಮಲಗಿರೆ ಶ್ರೀರಂಗ ಕಣ್ಣಲ್ಲಿ ತುಂಬಿತು ಹನಿಯರಡು ಪಶ್ಚಿಮವಾಗಿ ಪೂರ್ವವಾಗಿ ಪಶ್ಚಿಮವಾಗಿ ಪೂರ್ವವಾಗಿ ಆದದು ಕಂಬನಿ ಮುನ್ನಡೆದು ರಂಗನಾಥನ ಪಾದದ ತೊಳೆಗೆ ಕಾವೇರಿ ಬಂದಳು ಗುರು ಗಗನಲಿಂಗ ಪ್ರಕೃತಿ ಗುರು ಗಗನಲಿಂಗ ಜಗವಿಕೂಡಲ ಸಂಗಮ ಹುಡಿ ಭಸ್ಮವು ಹುಲ್ಲೆ ಪತ್ರಿಯು ಜಡವಿದಿಲ್ಲವು ಜಂಗಮ ಪ್ರಕೃತಿ ಗುರು ಗಗನಲಿಂಗವು ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು ಶ್ರಮದ ವಿವರೇ ಸ್ಥಾನ ದುಡಿತದ ಶ್ರಮದ ವಿವರೇ ಸ್ಥಾನ ದುಡಿತದ ಹಾಡಿ ಮಂತ್ರ ನಿನಾದವು ಪ್ರಕೃತಿಯೇ ಗುರು ಗಗನಲಿಂಗವು ಉಣಿಸಿ ಉಣ್ಣುವ ಭಾವ ಭಕ್ತಿಯು ಒಲೆಲೆಸು ವಿರಕ್ತಿಯು ಉಣಿಸಿ ಉಣ್ಣುವ ಭಾವ ಭಕ್ತಿಯು ಒಲೆಲೆಸು ವಿರಕ್ತಿಯು ಕೂಡಿ ಕಲಿಯಲು ಕೂಡಿ ಬೆಳೆಯಲು ಕೂಡಿ ಕಲಿಯಲು ಕೂಡಿ ಬೆಳೆಯಲು ಕೂಡಿ ನಲಿಯಲು ಮುಕ್ತಿಯು ಪ್ರಕೃತಿಯೇ ಗುರು ಗಗನಲಿಂಗವು ಸರ್ವವು ಶಿವನಂಶವೆನ್ನುವ ಧರ್ಮ ಒಂದೇ ಧರ್ಮವು ಸರ್ವವು ಶಿವನಂಶವೆನ್ನುವ ಧರ್ಮ ಒಂದೇ ಧರ್ಮವು ಅಣ್ಣರನ್ನು ಅರಳಿಸಿದ ಹಿತಕರ ಕರ್ಮ ಒಂದೇ ಕರ್ಮವು ಪ್ರಕೃತಿಯೇ ಗುರು